ನಮಸ್ತೆ ಅಪ್ಪ. ಮತ್ತೆ ಎಲ್ಲಿಂದ ಬರ್ತಾ ಇದ್ದೀರಾ? ನಮ್ದು ಇಲ್ಲಿ MGM ಕಾಲೇಜ್ ಹಿಂದ್ಗಡೆ ಸಗರಿ. ಸಿರಕೇರಿಗೆ ಎಷ್ಟು ಟೈಮ್ ಇಂದ ಬರ್ತಾ ಇದ್ದೀರಾ? ಇವತ್ತಿಗೆ 1 ತಿಂಗಳು ಆಗ್ತಾ ಬಂತು. 1 ತಿಂಗಳಾಗ್ತಾ ಬಂತು. ಓಕೆ, ಸಿರಕೇರಿಗೆ ಬರ್ಲಿಕ್ಕಿಂತ ಮುಂಚೆ ಏನೆಲ್ಲ ಪ್ರಾಬ್ಲಮ್ಸ್ ಇಂದ ಸಫರ್ ಆಗ್ತಾ ಇದ್ರಿ? ಶುಗರ್ಗೆ ಬಂದದ್ದು ನಾನು. ಮೇನ್ ಶುಗರ್, BP ಮತ್ತೆ ಬೆನ್ನು ಇತ್ತು. ಓಕೆ, ಸಿರಕೇರಿಗೆ ಬರ್ಲಿಕ್ಕಿಂತ ಮುಂಚೆ ನಿಮ್ಮ ಶುಗರ್ ಅನ್ನುವಂಥದ್ದು ಎಷ್ಟಿತ್ತಪ್ಪ? ಶುಗರ್ ಅಂದ್ರೆ ನಾನು ಬಿಫೋರ್ ಫುಡ್ ಚೆಕ್ ಮಾಡಿದ್ದು. ಆಫ್ಟರ್ ಫುಡ್ ಯಾವಾಗ್ಲೂ ಚೆಕ್ ಮಾಡಲಿಲ್ಲ, ಯಾಕಂದ್ರೆ ಅಷ್ಟು ಜಾಸ್ತಿ ಇತ್ತು. 300 ಚಿಲ್ಲರೆ 350 ಎಲ್ಲ ಇತ್ತು. ಹೌದು, ಅವ್ರು ಹೇಳ್ತಿದ್ರು ಕಮ್ಮಿ ಮಾಡ್ಕೊಳ್ಳಿ. ಕಮ್ಮಿ ಹೇಗೆ ಮಾಡುದು ನಾವು? ಕಮ್ಮಿ ಮಾಡ್ಲಿಕ್ಕೆ ನಮ್ಮ ಹತ್ರ ಆಗ್ತದೆ. ಹಾಗೆ ಎಕ್ಸರ್ಸೈಸ್ ಮತ್ತೆ ಯೋಗ ಎಲ್ಲ ಮಾಡಿದ್ದೇನೆ. ವಾಕಿಂಗ್ ಯಾವ್ದ್ರಲ್ಲೂ ಕಮ್ಮಿ ಆಗ್ಲಿಲ್ಲ. ಇದಕ್ಕೇನಾದ್ರು ಮೆಡಿಸಿನ್ ಏನಾದ್ರು ಮಾಡ್ತಾ ಇದ್ರಾ? ಮೆಡಿಸಿನ್ ಶುಗರ್ಗೆ ಕಷಾಯ ಮಾಡ್ತಿದ್ದೆ ನಾನೇ. ಅದು ಎಲ್ಲ ಹೇಳ್ತಿದ್ರು, ಅದು ಕಷಾಯ ಕಿಡ್ನಿ ಪ್ರಾಬ್ಲಮ್, ಹಾರ್ಟಿ ಪ್ರಾಬ್ಲಮ್ ಎಲ್ಲ ಆಗ್ತದ ಅಂತ. ಅದಕ್ಕೆ ನಾನು ಆ ಕಷಾಯವನ್ನು ಕುದಿಸಿ 3 ಸಲ ಕುಡಿತಿದ್ದೆ 3 ದಿನಕ್ಕೆ. ಎಷ್ಟು ವರ್ಷದಿಂದ ಮಾಡ್ತಾ ಇದ್ರಿ? ಅದೊಂದು 3 ವರ್ಷದಿಂದ ಕುಡಿತಾ ಇದ್ದೆ. 3 ವರ್ಷದಿಂದ ಕುಡಿತಾ ಇದ್ರಿ. ಹೇಗೆ ಅದ್ರಲ್ಲಿ ಕಮ್ಮಿ ಏನು ಆಗ್ಲೇ ಇಲ್ಲ. ಏನು ಕಡಿಮೆ ಆಗ್ಲಿಲ್ಲ. ನಾನು ಮತ್ತೆ ಹೆದರ್ತೇನೆ, ಜಾಸ್ತಿ ಕಿಡ್ನಿ ಪ್ರಾಬ್ಲಮ್ ಎಲ್ಲ ಆಗ್ತದಲ್ಲ, ಅದಕ್ಕೆ ಅದ್ರದ್ದು ಇದು ಸ್ಟ್ರಾಂಗ್ ಆಗೋದು ಕಮ್ಮಿ ಮಾಡಿ ಡಾಕ್ಟರ್ ಹೇಳಿದ್ದಾರೆ. ಅದು 1 ಲೀಟರ್ 1/4 ಲೀಟರ್ ಮಾಡಿ ಕುಡಿಬೇಕಂತ. 1/4 ಲೀಟರ್ ನಾನು ಮಾಡ್ಲೇ ಇಲ್ಲ. 3/4 ಲೀಟರ್ ಕುದಿಸಿ ಕುಡಿತಿದ್ದೆ. ಮತ್ತೆ ಮರುದಿವಸ ಪುನಃ ಅದನ್ನೇ ಬೇರೆ ಬಿಸಾಡುದು, ಪುನಃ ಅದನ್ನೇ ಕುದಿಸಿದ್ದು. ಹಾಗೆ 3 ದಿನ ಕುಡಿತಿದ್ದೆ, ಕಮ್ಮಿ ಆಗ್ಲಿಲ್ಲ. ಕಡಿಮೆ ಆಗ್ಲೇ ಇಲ್ಲ. ಓಕೆ, ಸಿರಕೇರಿಗೆ ಬಂದ ನಂತರ ಸಿರಕೇರಿಗೆ ನಾನು ಬರುದು ಇದಕ್ಕೆ ಬಂದದ್ದು. ಶುಗರ್ ಕಮ್ಮಿ ಮಾಡ್ಬೇಕು, ಹೇಗಾದ್ರೂ ಮಾಡಿ ಅದನ್ನು ಕಮ್ಮಿ ಮಾಡ್ಕೊಳ್ಬೇಕಂತ ಇವಾಗ ಎಷ್ಟಿದೆ ಬಂದೆ. ಈಗ 20 ದಿನದಲ್ಲಿ ನನ್ಗೆ 129 ಬಂದಿದೆ ಇಲ್ಲಿ. ಆಫ್ಟರ್ ಫುಡ್ ಹೌದು. ಸ್ಟಾರ್ಟಿಂಗ್ ಅಲ್ಲಿ ನಿಮ್ಮದೊಂದು ಫಾಸ್ಟಿಂಗ್ ಅಲ್ಲೇ ಬಂದು 350 ಎಲ್ಲ ಬರ್ತಿತ್ತು. ಇವತ್ತು ಆಫ್ಟರ್ ಫುಡ್ ಅಲ್ಲಿ ನಿಮ್ಗೆ ತುಂಬಾ ಖುಷಿ ಆಗ್ತದೆ ನಂಗೆ. ಅದೊಂದು ಕಂಟ್ರೋಲ್ ಬಂದೆ ಅಲ್ಲ. ಇನ್ನು ಸಹ ಕಮ್ಮಿ ಇರ್ಬೋದು. ಸುಮಾರು 10 ದಿನ ಆಯ್ತು ಟೆಸ್ಟ್ ಮಾಡಿ. ಹಾಗೆ ತುಂಬಾ ಎಲ್ಲರಿಗೆ ನನ್ನ ಹಾಗೆ ಬೆನಿಫಿಟ್ ಸಿಗ್ಬೇಕು ಇದೊಂದು ಸಂಸ್ಥೆಯಿಂದ. ನಂಗೆ ತುಂಬಾ ಒಂದು ಅಭಿಮಾನ ಉಂಟು. ಇದರ ಬಗ್ಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸಿರಕೇರಿಗೆ ಬರುವವರಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಎಲ್ಲರೂ ಬರಬೇಕು, ಅವರವರ ಸಮಸ್ಯೆಯನ್ನು ಪರಿಹರಿಸಬೇಕು. ಮತ್ತೆ ಇಲ್ಲಿ ಥೆರಪಿ ಮಾಡುವಾಗ ಕರೆಕ್ಟ್ ಅವರೆಲ್ಲ ಹೇಳ್ತಾರಲ್ಲ ಮೇಡಮ್ ಎಲ್ಲ, ಅದನ್ನು ಪಾಲಿಸಬೇಕು ನಾವು. ಅದು ಅವರು ಏನೇನು ಹೇಳ್ತಾರೆ ಅದು. ಮತ್ತೆ ನೀರು, ಮುಖ್ಯವಾಗಿ ನೀರು ಕುಡಿಬೇಕು. ನೀರು ಕುಡಿಯೋದಿದ್ರೆ ಚೂರು ಸಹ ಎಫೆಕ್ಟ್ ಆಗೋದಿಲ್ಲ ನಮ್ಗೆ. ಉಲ್ಟಾ ನಾವು ವೀಕ್ನೆಸ್ ಆಗ್ತೇವೆ ಜೀವದಲ್ಲಿ. ಇದಾಗ್ತದೆ ನನಗೆ ಸಹ ಒಮ್ಮೆ ಆಗ್ತದೆ ಕಮ್ಮಿ ಕುಡಿದ್ರೆ. ಈಗ ಕಮ್ಮಿ ನೀರು ಕುಡಿದ್ರೆ ನಾನೊಂದು 4 ರಿಂದ 5 ಲೀಟರ್ ಕುಡಿತೇನೆ. ನಿಮ್ಮದೊಂದು ಶುಗರ್ ಪ್ರಾಬ್ಲಮಿಗೆ ಯಾವ ಥೆರಪಿನ ಜಾಸ್ತಿ ಯೂಸ್ ಮಾಡಿದ್ರಿ? ಮ್ಯಾಟ್ ಥೆರಪಿ ಸಾಕಾಗ್ತದೆ. ಮ್ಯಾಟ್ ಥೆರಪಿ ಸಾಕಾಗ್ತದೆ. ಅದರಲ್ಲಿ ವಾಟರ್ ಥೆರಪಿ ಕೂಡ ಎಲ್ಲ ಮಾಡಿದ್ದೇನೆ. ವಾಟರ್ ಥೆರಪಿ ಮಾಡಿದ್ದೇನೆ, V3 ಮಾಡಿದ್ದೇನೆ. ಆದ್ರೆ ಸಹ ಶುಗರ್ಗೆ BP-ಗೆಲ್ಲ ಮ್ಯಾಟ್ ಸಾಕಾಗ್ತದೆ. ಅದರಲ್ಲೇ ನಿಮ್ಗೆ ಒಳ್ಳೆ ರಿಸಲ್ಟ್ ಅನ್ನೋದು ಬಂತು. ಓಕೆ ಅಪ್ಪ, ಥ್ಯಾಂಕ್ ಯು.